ಹಲೋ ಗೈಸ್, ಗುಡ್ ಮಾರ್ನಿಂಗ್. ಆ್ಯಂಡ್ ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ನಾಗೇಶ್ವರ ಸ್ವಾಮಿ ಟೆಂಪಲ್ ಬೇಗೂರಲ್ಲಿದ್ದೀನಿ. ಆ್ಯಂಡ್ ಇಲ್ಲಿಗೆ ಬಂದರೆ ನೀವು ಪಾರ್ಕಿಂಗ್ ಚಾರ್ಜ್ ಅಂದ್ಬಿಟ್ಟು 10 ರೂಪಾಯಿ ತೊಗೊತಂದು 10 ರೂಪಾಯಿ ಪೇ ಮಾಡಬೇಕು ಪಾರ್ಕಿಂಗ್ಗೆ. ಅದು ಹೀಗಿರುತ್ತೆ. ಆ್ಯಂಡ್ ಇದು ದೇವಸ್ಥಾನದ ಇನ್ನೊಂದು ಎಂಟ್ರಿ. ಸೊ ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ಎಸ್, ಲೆಟ್ಸ್ ಗೋ ನೌ. ಚಪ್ಪಲಿ ಬಿಟ್ಟು ಹೋಗ್ಬರೋಣ ಹೊರಗಡೆ. ಓಕೆ, ಚಪ್ಪಲಿ ಬಿಟ್ಟು ಯಾವುದಿದು ಅಲ್ಲಿ ಬರ್ತಿದ್ದಾರೆ, ಪಾರ್ವತಿ ಸಮೇತ ನಾಗೇಶ್ವರ ಸ್ವಾಮಿ ದೇವಸ್ಥಾನ. ಒಳಗಡೆ ಹೋಗುವ. ಐ ಡೋಂಟ್ ನೋ ಒಳಗಡೆ ಹೇಗಿದೆ ಅಂತ. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಮಾಡಪ್ಪ, ಏನಿದು? ಯಾವುದೋ ಹಳೆ ಶಾಸನಗಳಿದೆ ಎಲ್ಲ. ಆ ಕಡೆ ಹೋದ್ರೆ ನಾನು ಈ ಕಡೆ ಹೋಗ್ತಾ ಇದ್ದೀನಿ. ಕ್ಯಾಟಲ್ ಬ್ರೇಡ್ ಬೇಸ್. ಆ್ಯಕ್ಚುಲಿ ಇವಾಗ ಲೇಟ್ ಆಗಿದೆ, 11:30 ಕ್ಲೋಸ್ ಆಗುತ್ತೆ. ಫಸ್ಟ್ ನಾವು ದೇವ್ರು ನೋಡ್ಕೊಂಬರೋಣ, ಆಮೇಲೆ ವೆಲ್ಸಿ ದೇಸ್. ಇನ್ನು ಏನೋ ಬರೆದಿದ್ದಾರೆ, ವೆಲ್ಸಿ. ಕಾಳಿ ಕಮಟೇಶ್ವರ ಸ್ವಾಮಿ ಸನ್ನಿಧಿ. ಯಾವುದಿದ್ದಾರೆ ಇದು? ಬರೋಣ ಫಸ್ಟು ಇಲ್ಲಿ ನೋಡ್ಕೊಂಬರೋಣ ಇಲ್ಲೇನಿದೆ ಎಕ್ಸಾಕ್ಟ್ಲಿ ಅಂತ. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ಬಟ್ ಇಲ್ಲಿ ನನಗೆ ಗೊತ್ತಿರೋದು 5 ಲಿಂಗಾಸ್. ಚೆಕ್ ಮಾಡ್ಕೊಂಬರೋಣ. ಇದು ಎಂಟ್ರೆನ್ಸಾ? ಇದು ಇನ್ನೊಂದು ಎಂಟ್ರೆನ್ಸು. ಮೈ ಗಾಡ್, ಇದನ್ನು ಇನ್ನೊಂದು ಗೋಪುರ ಅಂದ್ಕೊಂಬಿಟ್ಟೆ. ಸೊ ಇಲ್ಲಿ ಹೊರಗಡೆ ಬಂದರೆ ಐ ಕ್ಯಾನ್ ಗೋ ಟು ದಟ್ ಲೇಕ್. ಬೇಗೂರು ಲೇಕ್ ಹೋಗ್ಬೋದು. ಆ್ಯಕ್ಚುಲಿ ಅಲ್ಲಿರೋದು ಮೇನ್ ಟೆಂಪಲ್. ನಾನು ಅಂದ್ಕೊಂಬಿಟ್ಟೆ ಇಲ್ಲೂ ದೊಡ್ಡ ಗೋಪುರ ಇದೆಯಲ್ಲ, ಇದು ಮೇನ್ ಟೆಂಪಲ್ ಒಳಗಡೆ ಹೋಗುತ್ತೆ ಅಂದ್ಕೊಂಡೆ. ಇನ್ನೊಂದು ಗೋಪುರದಿಂದ ಒಳಗಡೆ ಬಂದಿದ್ದೀನಿ. ನಾನು ಆ ಕಡೆ ಬಂದಿದ್ದು. ಅದೇ ನೋಡಿ, ಇದು ಇನ್ನೊಂದು ಗೇಟು. ನಾನು ಏನೇನೋ ಅಂದ್ಕೊಂಬಿಟ್ಟಿದ್ದೀನಿ. ಸರಿ, ಒಳಗಡೆ ದೇವಸ್ಥಾನದ ಒಳಗಡೆ ಹೋಗೋಣ. ವಿಲ್ ಚೆಕ್ ಹೆಂಗಿದೆ ಏನಿದೆ ನೋಡ್ಕೊಂಬರೋಣ. ಇದೆ ನೋಡಿ ಗೈಸ್, ನಾಗೇಶ್ವರ ಸ್ವಾಮಿ, ಪಾರ್ವತಿ ಸಮೇತ ನಾಗೇಶ್ವರ ಸ್ವಾಮಿ ಸನ್ನಿಧಿ. ಅದು ಪಂಚಲಿಂಗೇಶ್ವರ ಸ್ವಾಮಿ ಸನ್ನಿಧಿ ಎಲ್ಲ ಇಲ್ಲೇ ಇರೋದು. ಬನ್ನಿ ಒಳಗಡೆ ಹೋಗೋಣ. ಬಟ್ ಒಳಗಡೆ ಎಲ್ಲ ಕ್ಯಾಮ್ರಾ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ವಿ ಕಾಂಟ್ ಸಿ ಎನಿಥಿಂಗ್ ಇನ್ಸೈಡ್. ಗೈಸ್, ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಕರ್ಣೇಶ್ವರ ಸ್ವಾಮಿ ಅಂತ. ಇಲ್ಲಿ 5 ಪಂಚಲಿಂಗಗಳಿದೆ. ಸೊ 5 ಪಂಚಲಿಂಗದಲ್ಲಿ ಇದು ಒಂದು ಲಿಂಗ, ಕರ್ಣೇಶ್ವರ ಸ್ವಾಮಿ ಅಂತ ನೋಡ್ಬೋದು. ಬಟ್ ಒಳಗಡೆ ಎಲ್ಲ ಫೋಟೋ ಈಸ್ ಪ್ರೊಹಿಬಿಟೆಡ್. ನಾವು ಅದನ್ನು ಶೂಟ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನನಗೆ ಗೊತ್ತಾಗಿದ್ದು ಇಲ್ಲಿ ಅಂತ ಏನು ಅಂದರೆ, ಇಲ್ಲಿ 4 ದ್ವಾರಗಳಿದೆ. 4 ಸೈಡ್ 4 ಡಿಫ್ರೆಂಟ್ ಡೋರ್ಸ್. ಅದೇ ಗೋಪುರಗಳಿದೆ ನೋಡಿ. ಇಲ್ಲಿ ಚೋಳೇಶ್ವರ ಲಿಂಗ ಬರುತ್ತೆ, ಆ ಕಡೆ ನಾಗೇಶ್ವರ ಬರುತ್ತೆ, ಆ ಕಡೆ ಇನ್ನೊಂದು ಆ ಕಡೆ ತೋರಿಸ್ತೀನಿ. ಇದು ಆ ಕಡೆ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಆಗಿದೆಯಲ್ಲ, ಅಲ್ಲಿ ನಾಗೇಶ್ವರನ ದೇವಸ್ಥಾನ ಬರುತ್ತೆ. ಗೈಸ್ ಇದೆ ನೋಡಿ ಗೈಸ್, ವೀರಗಲ್ಲುಗಳು. ಅಂದರೆ ಅವಾಗೆಲ್ಲ ಬೆಂಗಳೂರು ಅಂತ ಗೊತ್ತಾಗಬೇಕು ಅಂತ ಅಂದರೆ ಈ ಕಲ್ಲುಗಳ ಮೂಲಕನೇ ಗೊತ್ತಾಗಿರೋದು. ಇಲ್ಲೇ ಫಸ್ಟ್ ಸಿಕ್ಕಿದ್ದು ದಟ್ ಬೆಂಗಳೂರು ಕದನ ಅನ್ನೋ ಕಲ್ಲು. ಇಲ್ಲಿಂದನೇ ನಿಮಗೆ ಮೇಯ್ನಾಗಿ ಗೊತ್ತಾಗೋದು ಇದು ಬೆಂಗಳೂರು ಅಂತ. ಗೈಸ್, ಹಿಂದೆಗಡೆ ಯಾರೋ ಇದ್ದಾರೆ, ಅಬ್ಸರ್ವ್ ಮಾಡಿ. ಅವನು ಫುಲ್ ಥ್ರೆಟ್ ಮಾಡ್ತಾ ಇದ್ದಾನೆ ಇವರಿಗೆ. ಅವರು ಯಾರು? ನಾಗಪ್ಪನ ಮಗಳು. ಆ್ಯಕ್ಚುಲಿ ನಾವು 2 ಕಲ್ಲನ್ನು ಮೇಯ್ನಾಗಿ ಅಬ್ಸರ್ವ್ ಮಾಡಬೇಕು. ಅಲ್ಲಿ ಯಾರೋ ಫುಲ್ಲು ಬಾಣಗಳು ಚುಚ್ತಾ ಇದೆ, ನೋಡಿದ್ದೀರಾ? ಅವರು ಸ್ವರ್ಗದಲ್ಲಿದ್ದಾರೆ ಇವಾಗ. ಗೈಸ್, ಇದೆಲ್ಲ 1100 ವರ್ಷ ಹಳೆ ಕಾಲದ ಕಲ್ಲುಗಳು. ಒಂಥರ ಚೆನ್ನಾಗಿದೆ ಅಲ್ಲ ನೋಡಿ. ಅದನ್ನು ನಾವು ಮುಟ್ಟೋ ಭಾಗ್ಯ ಬಂದಿದೆ. ಇದೆಲ್ಲ ಶಾಸನಗಳು. ಇದ್ರ ಬಗ್ಗೆ ತುಂಬ ತಿಳ್ಕೊಬೇಕು ಅಂದರೆ ನೀವು ರಿಸರ್ಚ್ ಮಾಡಬಹುದು. ಬಿಕಾಸ್ ನನಗೆ ಎಕ್ಸಾಕ್ಟ್ಲಿ ಪುರಾತನವಾಗಿ ಯಾವುದೇ ಐಡಿಯಾಗಳಿಲ್ಲ. ಇಲ್ಲಿನ್ನೂ ಅಷ್ಟು ಬರ್ದಿದ್ದಾರೆ ಅದ್ರ ಬಗ್ಗೆ. ಒಂದು ಕ್ಲಿಪ್ಪಲ್ಲಿ ನಾನು ಟ್ರೈ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಬಟ್ ನಿಮ್ಗೆ ಎಕ್ಸಾಕ್ಟ್ಲಿ ತಿಳ್ಕೊಬೇಕು ಅಂದರೆ ಆಲ್ರೆಡಿ ಬೇರೆ ತುಂಬ ವಿಡಿಯೋಸ್ ಇದೆ, ಚೆಕ್ ಮಾಡ್ಕೊಳ್ಳಿ.
ಇದ್ರ ಬಗ್ಗೆ ಒಂದೊಂದು ಡೀಟೇಲಾಗಿ ತಿಳ್ಕೊಬೇಕು. ಸಖತ್ತಾಗಿ ಬರ್ತಿದ್ದಾರೆ ಮಾತ್ರ. ಕೆಳಗಡೆ ಅಲ್ಲಿ ಹೋದೆ ಯಾರು ಏನು ಎತ್ತ ಏನಾಗಿ ಸತ್ತರು, ಏನು ತಿಕ್ಕಿ ದೇವಸ್ಥಾನ ಕಟ್ಟಿದ್ರು, ಇದೆಲ್ಲ ಸಖತ್ತಾಗಿ ಬರೆದಿದ್ದಾರೆ. ಇದೆಲ್ಲ ಹಳೇ ಶಾಸನಗಳು. ಎಲ್ಲ ವೀರರೆಲ್ಲ ಹೇಗಿದ್ದರು, ಹೇಗೆ ಸತ್ತರು, ಆ್ಯಕ್ಚುಲಿ ಎಲ್ಲೆಲ್ಲಿ ಈ ಥರ ಎಲ್ಲ ಇದೆಯೋ ಇಟ್ ಮೀನ್ಸ್ ದ್ಯಾಟ್ ಅವರು ಎಲ್ಲ ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ. ನೋಡಿ ರಾಜಂದು ಯಾವುದೋ ಕುದುರೆ ಮೇಲಿರೋದು ಅಲ್ಲೇ ಎಗ್ರೋಗ್ಬಿಡಿದೆ ಅಲ್ಲಿ. ಏನಂತ ನನಗೂ ಗೊತ್ತಿಲ್ಲ, ಇಲ್ಲಾವುದು ಬೋರ್ಡ್ ಏನು ಹಾಕಲಿಲ್ಲ. ಇದೆಲ್ಲ ಶಾಸನಗಳು ಅವಾಗ ಬರ್ದಿರೋದು. ಇದೆಲ್ಲ ಗಂಗರ ಕಾಲದ ದೇವಸ್ಥಾನ. ನೆಕ್ಸ್ಟ್ ಅದನ್ನು ಚೋಳರು ನೆಡ್ಸ್ಕೊಂಡು ಬಂದರು. ಆಮೇಲೆ ಕೆಂಪೇಗೌಡರು ಹಾಗೆ 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 ಈ ದೇವಸ್ಥಾನ ಈಗ ಬಂದಿದೆ ಇವಾಗ. ನಿಜವಾಗ್ಲೂ ಚೆನ್ನಾಗಿದೆ. ಅಲ್ಲಿ 5 ಲಿಂಗಗಳಿದೆ. ಯಾವುದು ಒಂದು ನಾಗೇಶ್ವರ, ಆಮೇಲೆ ಚೋಳೇಶ್ವರ, ಆಮೇಲೆ ನಾಗೇಶ್ವರ ಸಿಮಿಲರ್ ಟೈಪ್ 1-2 ದೇವಸ್ಥಾನ ಇದೆ. ಅದಾದಮೇಲೆ ಕರ್ಣೇಶ್ವರ, ಆಮೇಲೆ ಕಾಳಿ ಕಮಟೇಶ್ವರ ದೇವಸ್ಥಾನ. 5 ಲಿಂಗಗಳು ಇದೆ ಈ ದೇವಸ್ಥಾನಗಳಲ್ಲಿ. ತುಂಬ ಚೆನ್ನಾಗಿದೆ. ಬಂದು ವಿಸಿಟ್ ಮಾಡಿ ಒಂದ್ಸತಿ. ಇಟ್ಸ್ ವೆರಿ ನೈಸ್. ಮತ್ತು ಶಾಸನಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಈ ಜಾಗ ಬಂದು ನೋಡಿ ತಿಳ್ಕೊಳ್ಳಿ. ಇಲ್ಲಿ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ. ಹಾಂ ಎಸ್. ಸೊ ಇವಾಗ ಹೇಳ್ತೀನಿ ಎಕ್ಸಾಕ್ಟ್ಲಿ ಏನೇನಿದೆ ಅಂತ. ಇಲ್ಲಿ ನಾಗೇಶ್ವರ, ನಗರೇಶ್ವರ ಮತ್ತು ಚೋಳೇಶ್ವರ, ಆಮೇಲೆ ಕಮಟೇಶ್ವರ, ಅದು ಕಾಳಿ ಕಮಟೇಶ್ವರ ದೇವಸ್ಥಾನ ಅಂತ. ಆಮೇಲೆ ಇನ್ನೂ ಒಂದು ಕರ್ಣೇಶ್ವರನ ದೇವಸ್ಥಾನ ಅಂತ ಇದೆ. ಈ 5 ಲಿಂಗಗಳು ಈ ದೇವಸ್ಥಾನದಲ್ಲಿದೆ. ನೀವು ಈ ಹಿಸ್ಟ್ರಿ ಬಗ್ಗೆ ರಿಸರ್ಚ್ ಮಾಡಿದ್ರೆ ಯಾವುದು ಈ ಬೆಂಗಳೂರು ಹಿಸ್ಟ್ರಿ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಫಸ್ಟು ಬೆಂಗಳೂರು ಅಂತ ಗೊತ್ತಾಗಿದೆ ಎಲ್ಲಿ ಅಂತ ಅಂದರೆ ಈ ದೇವಸ್ಥಾನದಲ್ಲಿ. ಇಲ್ಲಿ ಮುಂಚೆ ವೀರಗಲ್ಲು ಅಂತ ಹಾಕಿರ್ತಾರೆ. ಆವಾಗಲೇ ನಮ್ಗೆ ಗೊತ್ತಾಗೋದು ಅಲ್ಲೇನಿದೆ ಅಂದರೆ ಬೆಂಗಳೂರು ಕದನ ಅಂತ ಇದೆ. ಆವಾಗಲೇ ಗೊತ್ತಾಗಿದ್ದು ಬೆಂಗಳೂರು ಅನ್ನೋದು ಓಕೆ ವರ್ಡ್ ಇಲ್ಲಿಂದ ಬಂದಿರೋದು, ಇಲ್ಲಿಂದನೇ ಬೆಂಗಳೂರು ಅಂತ ಎಕ್ಸಾಕ್ಟಾಗಿ ಗೊತ್ತಾಗಿದೆ. ಸೊ ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ಒಳಗಡೆ ಹೋದರೆ ಫೋಟೋ ಎಲ್ಲ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡ್ಬೋದು. ಸ್ವಲ್ಪ ಕೂತ್ಕೊಂಡು ಟೈಮ್ ಕೊಟ್ಟು ನಿಧಾನಕ್ಕೆ ಹೋಗಿ. ನಾನು ಡಸ್ಟ್ಬಿನ್ ಪಕ್ಕ ಕೂತ್ಕೊಂಡ್ಬಿಟ್ಟಿದ್ದೀನಿ. ನೊಣಗಳು ಬಂದು 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 ನನ್ನ ಮೂಗು ಹತ್ರನೇ ಬರ್ತಾಯಿದೆ. ಅಂಥದ್ದು ಏನಿದೆ ಗೊತ್ತಿಲ್ಲ ನನ್ನಲ್ಲಿ. ಆಮೇಲೆ ಇನ್ನೂ ಒಂದೇನು ಅಂತ ಅಂದರೆ ಇನ್ನೇನು ಹೇಳ್ಬೋದು ಇದ್ರ ಬಗ್ಗೆ. ಶಾಸನಗಳಂತೂ ಹಾಕಿದ್ದಾರೆ. ಅದರಲ್ಲೂ ಇನ್ನೂ ಡೆಪ್ತಾಗಿ ತಿಳ್ಕೊಬೇಕಂದ್ರೆ ನೀವು ಆನ್ಲೈನಲ್ಲಿ ರಿಸರ್ಚ್ ಮಾಡಿ. ನಾನು ಅಷ್ಟೊಂದು ಡೆಪ್ತಾಗಿ ನಾಲೆಡ್ಜಬಲ್ ಇಲ್ಲ ಅದನ್ನ ಅಷ್ಟೊಂದು ಅರ್ಥ ಮಾಡ್ಸೋಕ್ಕೆ. ಬಟ್ ಬೇಸಿಕ್ ಏನು ಹೇಳ್ಬೋದು, ಒಂದು ವಿಸಿಟ್ ಮಾಡಿ ಅಂತ. ಐ ಕ್ಯಾನ್ ಗಿವ್ ಎ ಟ್ರೈ. ನಿಮಗೆ ಒಂದು ಮನಃಶಾಂತಿ ಬೇಕು, ಏನಾದ್ರು ಬೇಕು ಅಂತ ಅಂದರೆ ಬಂದು ವಿಸಿಟ್ ಮಾಡಿ. ಆ್ಯಕ್ಚುಲಿ ಹೇಳ್ಕೊಬೇಕಂದ್ರೆ ಐ ಆಮ್ ಎನ್ ಏಥಿಸ್ಟ್, ಸ್ವಲ್ಪ ನಾಸ್ತಿಕ. ಬರೀ ಡೌಗಳು ಸ್ವಲ್ಪ ದೇವರು ದಿನರು ಅಷ್ಟೊಂದೆಲ್ಲ ಹೋಗಲ್ಲ. ಬಟ್ ಅಪ್ರೂಪಕ್ಕೆ ಇಫ್ ಐ ಫೀಲ್ ಲೈಕ್ ಸಮ್ ಎನರ್ಜಿ ಐ ವಾಂಟ್, ಸ್ವಲ್ಪ ಬೂಸ್ಟ್ ಬೇಕು ನನಗೆ ಅಂದರೆ ಅವಾಗ ಒಂದು ವಿಸಿಟ್ ಕೊಡ್ತೀನಿ ಅಷ್ಟೇ. ಜಾಸ್ತಿ ಯಾವ ದೇವಸ್ಥಾನಗಳಿಗೂ ಅಷ್ಟು ಹೋಗಲ್ಲ. ಬಟ್ ನೋಡಬೇಕು ಅನ್ನೋ ಆಸೆ. ಹಳೆಯ ದೇವಸ್ಥಾನಗಳು ಹೇಗಿರುತ್ತೆ, ಹೆಂಗಿರುತ್ತೆ, ಬಿಟ್ ಇಂಟ್ರೆಸ್ಟೆಡ್ ಅಷ್ಟೇ. ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ. ಇಷ್ಟೇ ನನಗನ್ಸಿದ್ದು. ಯಾವ್ದು ಗುರಿನಾ, ಐ ಥಿಂಕ್ ಹಳೆ ಜನ್ಮದಲ್ಲಿ ನನ್ನ ಗರ್ಲ್ ಫ್ರೆಂಡ್ ಆಗಿತ್ತು ಅನಿಸುತ್ತೆ. ಬಂದು ಅವಾಗಿಂದ ಮುತ್ತಿಕ್ತಾ ಇದೆ ನನ್ನ ಕೆನೆಗೆ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಶಟ್. ಎಸ್. ಸೊ ಇವತ್ತಿಗಿಷ್ಟೇ. ನೋಡೋಣ ಇಫ್ ಪಾಸಿಬಲ್ ಇನ್ನೂ ಸ್ವಲ್ಪ ಫುಡ್ ಬ್ಲಾಗ್ಸ್ ಏನೋ ಟ್ರೈ ಮಾಡ್ಬೋದು. ಆಯಿತು. ಆಮೇಲೆ ಸಿ ಆ್ಯಕ್ಚುಲಿ ನನಗೆ ನನ್ನ ಫ್ರೆಂಡ್ಸ್ನ ಜೊತೆ ಬರಬೇಕು, ಫ್ರೆಂಡ್ಸ್ ಜೊತೆ ಇರಬೇಕು, ಫ್ರೆಂಡ್ಸ್ ಜೊತೆ ಈ ಕಡೆಲ್ಲ ಸುತ್ತಾಡಬೇಕು ಅಂತ ಅಂದ್ಕೊತೀನಿ. ಬಟ್ ಮೈ ಫ್ರೆಂಡ್ಸ್ ಆರ್ ಲೇಜಿ ದ್ಯಾನ್ ಮೀ. ನನಗಿಂತೂ ತುಂಬ ಸೋಂಬೇರಿಗಳು. ನೋ ಕಾಮೆಂಟ್ಸ್. ಇಲ್ಲ ಸರ್. ಎದ್ದೇಳಿನ ಏನಾಯಿತು? ಬಾಗ್ಲಾಗ್ತವ್ರೆ. ಮನೆಗೆ ಹೋಗ್ಬೇಕು. 11:30 ಆಯಿತು. ನನ್ನ ಫ್ರೆಂಡ್ಸ್ ಬರ್ತಾಯಿಲ್ಲ. ಅದಕ್ಕೆ ಒಬ್ಬೊಬ್ಬನೇ ಬಂದು ಎಲ್ಲ ಕಡೆ ತಿರುಗಾಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಓಕೆ, ದಿಸ್ ಇಸ್ ಆಲ್ ಫಾರ್ ಟುಡೇ. ಸಿ ಯು. ಬಾಯ್ ಗೈಸ್. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಸ್ಪೆಸಿಫಿಕ್ ಟೈಮ್ ಇದೆ.
ಎಷ್ಟು ಮಾರ್ನಿಂಗ್ 6:30 ಇಂದ 11:30ವರೆಗೆ ಅಷ್ಟೇ. ಅದಾದಮೇಲೆ ಸಂಜೆ 5:30 8 o'clockವರೆಗೆ. ಅವಾಗ ಮಾತ್ರ ಬಂದು ನೋಡ್ಕೊಂಡು ಹೋಗ್ಬೋದು. ಎಲ್ಲ ಬಾಗಿಲು ಹಾಕೊಂಡು ಹೋಗ್ಬಿಡ್ತಾರೆ, ಬೇರೆ ಏನು ನೋಡೋಕ್ಕಿರಲ್ಲ ಅಲ್ಲಿ.